ಸರ್ ಇವತ್ತು ಕೇಸಿ ಸರ್ ಏನಾಯ್ತು ಸರ್ ಇವತ್ತು ವಿಭಾಗೀಯ ಪೀಠದಲ್ಲಿ? ಸರ್ ಏನು CBIಗೆ ಈ ಮೂಢ ಪ್ರಕರಣ ಕೊಡಬೇಕು ಅಂತೇಳಿ ಮೇಲ್ಮನವಿ ಸಲ್ಲಿಸಿದ್ವಿ. ಅದ್ರ ಸಂಬಂಧಪಟ್ಟಾಗಿ ಇವತ್ತು ವಿಭಾಗೀಯ ಪೀಠದ ವಿಚಾರಣೆ ಇತ್ತು. ಆ ಸಂದರ್ಭದಲ್ಲಿ ಶ್ರೀಮತಿ ಪಾರ್ವತಿಯವರ ಪರವಾಗಿ ಯಾವುದೇ ವಕೀಲರು ವಕಾಲತ್ತು ಆಗದೇ ಇರೋ ಕಾರಣ ಮಾನ್ಯ ನ್ಯಾಯಾಲಯ ಹೊಸದಾಗಿ ಅವ್ರಿಗೊಂದು ನೋಟಿಸ್ ಜಾರಿ ಮಾಡಿ ಅಂತೇಳಿ, ಅಂದರೆ ಹೊಸದಾಗಿ ಸ್ಟೆಪ್ಸ್ ತಗೊಳ್ಳಿ ಅಂತೇಳಿ ಒಂದು ಆದೇಶ ಮಾಡಿ ವಿಚಾರಣೆ ದಿನಾಂಕವನ್ನು ಸೆಪ್ಟೆಂಬರ್ 4ನೇ ತಾರೀಕು ನಿಗದಿ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ ಶ್ರೀಮತಿ ಪಾರ್ವತಿಗೆ ಒಂದು ನೋಟಿಸ್ ಜಾರಿ ಮಾಡುವಂಥ ಕೆಲಸನ ನಾವು ಮಾಡಬೇಕಾಗಿದೆ. ಏನು ಪ್ರೊಸೀಜರ್ ಸರ್? ಎಷ್ಟು ಪ್ರೊಸೀಜರ್ ಅಂದರೆ ಏನಿಲ್ಲ ಸರ್, ಅದು ಏನು ನೋಟಿಸು ಹೈಕೋರ್ಟ್ ನೋಟಿಸ್ ಇದೆ, ಆ ನೋಟಿಸ್ನ ಅವ್ರು ಜಾರಿ ಮಾಡಿ ಈ ಪ್ರಕರಣದಕ್ಕೆ ಹಾಜರಾಗೋದಕ್ಕೆ ಅವ್ರಿಗೊಂದು ತಿಳುವಳಿಕೆ ಕೊಡುವಂಥದ್ದು. ನಾವು ಈಗಾಗಲೇ ನಮ್ಮ ವಕೀಲರು ಕೊಟ್ಟಿದ್ರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಯಾವುದೇ ವಕೀಲರನ್ನು ನೇಮಕ ಮಾಡಿದೆ ವಿಳಂಬ ಮಾಡುವಂಥ ಧೋರಣೆನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಈಗ ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ನಾವು ನೋಟಿಸ್ ಹೊಸದಾಗಿ ಜಾರಿ ಮಾಡಬೇಕಾಗಿದೆ. ನೆಕ್ಸ್ಟ್ ಆದರೆ ಈಗ CBIಗೆ ಅಥವಾ ಲೋಕಾಯುಕ್ತದಲ್ಲಿ ತನಿಖೆ ಆಗುತ್ತೆ ಹೇಗೆ ಸರ್? ಮತ್ತೆ ತಿರ್ಗಿ ಅಂತ ವಿಚಾರಣೆ ಕರೀತಾ ಇರೋದು ಹೇಗೆ ಸರ್ ಅಂತ? ಇಲ್ಲ, CBIಗೆ ಈ ಮೂಢ ಪ್ರಕರಣ ಕೊಡೋದ್ರ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಈ ನೋಟಿಸ್ ಜಾರಿ ಮಾಡುವಂಥದ್ದು ಬರಬೇಕು ಅಂತ ಸರ್ ಅವರು. ಹೌದು, ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠಕ್ಕೆ ಬಂದು ಈ ಪ್ರಕರಣ CBI ಕೊಡಿಸೋದ್ರ ಬಗ್ಗೆ ಅವರ ಅಭಿಪ್ರಾಯನ, ಅಂದರೆ ನಮ್ಮ ಅರ್ಜಿಗೆ ತಕರಾರು ಅರ್ಜಿ ಸಲ್ಲಿಸಾಗಿದ್ರೆ ಸಲ್ಲಿಸೋದಕ್ಕೆ ಒಂದು ತಿಳುವಳಿಕೆ ಕೊಡುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಅವ್ರು ಕೋರ್ಟ್ಗೆ ಹಾಜರಾಗ್ತಾರೆ ಸರ್ ಈಗ? ಇಲ್ಲ, ಕೋರ್ಟ್ಗೆ ಅವರು ಖುದ್ದಾಗಿ ಹಾಜರಾಗಲ್ಲ, ಅವ್ರು ವಕೀಲರ ಮುಖಾಂತರ ವಕಾಲತ್ತು ಸಲ್ಲಿಸಿ ವಾದ ಮಂಡನೆ ಮಾಡುವಂಥ ಕೆಲಸನ ಮಾಡ್ತಾರೆ. ಅದೇ ರೀತಿ ಈ ಸೆಪ್ಟೆಂಬರ್ ಈಗ ಜುಲೈ 15ನೇ ತಾರೀಕು ಅಂದರೆ ಮಂಗಳವಾರ ಜನಪ್ರಿಯ ವಿಶೇಷಣದಲ್ಲಿ ವಿಚಾರಣೆ ಇದೆ. ಅವತ್ತು ಲೋಕಾಯುಕ್ತ ಅಧಿಕಾರಿಗಳು ಪ್ರತಿವಾದ ಮಂಡನೆ ಮಾಡಬೇಕು. ಆ ಪ್ರತಿವಾದನ ಮಂಡನೆ ಮಾಡಿದ ನಂತರ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡೋ ಮೂಲಕ ಏನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದರೆ ಆ ಅಂತಿಮ ವರದಿನ ತಿರಸ್ಕಾರ ಮಾಡಿ ನನ್ನ ಅರ್ಜಿನ ಪುರಸ್ಕರಿಸಿ ಆರೋಪಿಗಳ ವಿರುದ್ಧ ಮಾಡಿರ್ತಕ್ಕಂಥ ಆರೋಪವನ್ನು ಸಾಬೀತುಪಡಿಸೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ನಂತರ ಇವರೊಳಗೆ ಖುದ್ದು ಹಾಜರಾಗೋದಕ್ಕೆ ಒಂದು ನೋಟಿಸ್ ಜಾರಿ ಮಾಡಿದ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ಈಗ ಆಲ್ರೆಡಿ ಕೇಸಸ್ ಡಿಲೇ ಆಗ್ತಿದೆ ಅಂತ ಸಲ ಸರ್ ಇದು ಪ್ರೊಸೆಸ್ಗಳೆಲ್ಲ? ಸರ್, ಕಾನೂನು ಪ್ರಕ್ರಿಯೆಯಲ್ಲಿ ಈ ಥರ ವಿಳಂಬ ಆಗೋದು ಸಹಜ. ಹಾಗಾಗಿ ನಾವು ಅನಾವಶ್ಯಕವಾಗಿ ವಿಳಂಬ ಮಾಡದೆ ಆದಷ್ಟು ಬೇಗ ಈ ಪ್ರಕರಣ ಮುಕ್ತಾಯಗೊಳಿಸೋ ಪ್ರಯತ್ನ ಪಡ್ತಿದ್ವಿ. ಅದರ ಆರೋಪಿಗಳು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಈ ಪ್ರಕರಣ ನಮ್ಗೆ ಶಿಕ್ಷೆ ಆಗೇ ಆಗುತ್ತೆ ಅಂಥೇಳಿ. ಹಾಗಾಗಿ ವಿಳಂಬ ಮಾಡೋದ್ರ ಮೂಲಕ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸ್ವಲ್ಪ ವಿಳಂಬ ಮಾಡೋವಂಥದ್ದು ಅಥವಾ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೋವಂಥದ್ದು ಅವರು ಮಾಡ್ತಾಯಿದ್ದಾರೆ. ಅವ್ರು ಯಾವುದೇ ಪ್ರಯತ್ನ ಪಟ್ಟರು ಕೂಡ ಅವ್ರು ಶಿಕ್ಷೆ ಒಳಪಡಿಸೋಂಥ ಕೆಲಸ ಹಾಗೇ ಆಗುತ್ತೆ, ಅವ್ರಿಗೆಲ್ರಿಗೂ ಶಿಕ್ಷೆ ಆಗುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸಿದ್ದರಾಮಯ್ಯ ಸೇಫ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಸರ್, ಈ ಪ್ರಕರಣದಿಂದ ಏನೂ ಇಲ್ಲ, ಸೇಫಾಗಿ ಹೊರಗಡೆ ಬಂದೇ ಅಂತಾರೆ, ಎಲ್ಲ ಕಡೆ ಮಾತಾಡ್ತಾರೆ ಸರ್ ಈಗ. ಸರ್, ಅವರು ಮಾತಾಡ್ತಾರೆ, ಅದು ಹೇಳೋಲ್ಲ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಜನಕ್ಕೆ ಅಲ್ಲ, ಇಡೀ ದೇಶ ಜನಕ್ಕೆ ಗೊತ್ತಾಗುತ್ತೆ ಅವರು ಮಾಡಿರ್ತಕ್ಕಂಥ ಅಪರಾಧ ಕೃತ್ಯಕ್ಕೆ ಶಿಕ್ಷೆ ಒಳಪಡೋದ್ರಲ್ಲಿ ಯಾವುದೇ ಇಲ್ಲ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.